ಹೌದು, ಗಿಲ್ಲಿ ನಟ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಸ್ಟೇಜ್ ನಡುಗೋದು ಗ್ಯಾರಂಟಿ ಅನ್ಬೋದು. ಯಾಕೆಂದ್ರೆ ಗಿಲ್ಲಿ ನಟ ಅವರು ಎಂಟ್ರಿ ಕೊಡ್ತಾ ಇರೋದು ಮದ್ದೂರಿಗೆ. ಮದ್ದೂರ್ MLA ಅವರು ಫೈನಲಿ ದೊಡ್ಡ ಮಟ್ಟಿಗೆ ಉತ್ಸವವನ್ನ ಮಾಡ್ತಾ ಇದ್ದಾರೆ, ಬರ್ಮಾಡ್ಕೊಳ್ತಾ ಇದ್ದಾರೆ. ಇನ್ನ ಬೇರೆ ಬೇರೆ ಗೆಸ್ಟ್ಗಳು ಬರ್ತಾರೆ. ಮತ್ತೆ ಆಂಕರ್ ಅನುಶ್ರೀ ಅವರು ಸಹ ಬರಲಿದ್ದಾರೆ ನಿರೂಪಣೆಗೆ. ಮತ್ತೆ KD ಟೀಮ್ ಸಹ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಬೇರೆ ಬೇರೆ ಕಲಾವಿದರು ಕಾಮಿಡಿ ಮಾಡೋಕ್ಕೆ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಸಹ ಬರ್ತಾ ಇದ್ದಾರೆ. ಗಿಲ್ಲಿ ನಟನ ಆಗಮನಕ್ಕೆ ಕಂಪ್ಲೀಟ್ ಊರು ಸಿದ್ಧವಾಗಿರುವಂತದ್ದು. ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡಕ್ಕೆ. ಗಿಲ್ಲಿ ನಟ ಬರ್ತಿದ್ದಾರೆ ಅಂದ್ರೆ ಅಲ್ಲಿ ಕಂಪ್ಲೀಟ್ ಒಂದು ಸ್ಟೇಜ್ ಅಳ್ಳಾಡುವ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕೆಂದ್ರೆ ಅಷ್ಟೊಂದು ಜನ ಸಾಗರ ಸೇರ್ತಾರೆ, ಪೊಲೀಸ್ ಬಿಗಿ ಬಂದೋಬಸ್ತ್ ಇರುತ್ತೆ, ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಬೌನ್ಸರ್ಸ್ ಗಳು ಇರ್ತಾರೆ. ಸೊ ಅದನ್ನೆಲ್ಲವನ್ನು ಕೂಡ ನಿಭಾಯಿಸಬೇಕಾಗುತ್ತೆ. MLA ಅವರಿಗೆ ಆಸೆ ಇತ್ತು ಗಿಲ್ಲಿನ ಬರ್ಮಾಡ್ಕೋಬೇಕು ಅಂತ. ಅದೇ ರೀತಿ ಗಿಲ್ಲಿ ಅವರ ಎಂಟ್ರಿ ಸಹ ಆಗ್ತಿರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ. ಗಿಲ್ಲಿ ನಟನನ್ನ ನೋಡ್ಬೋದು. ಮದ್ದೂರಿನಲ್ಲಿ ಒಂದು ದೊಡ್ಡ ಈವೆಂಟ್ ಸಹ ನಡೀತಿರುವಂತದ್ದು. ಈ ಒಂದು ಈವೆಂಟ್ಗೆ ಗಿಲ್ಲಿ ನಟನನ್ನ ಬರ್ಮಾಡ್ಕೊಳ್ತಾರೆ, ಮುಂಚೆನೆ ಬುಕ್ ಆಗಿರುತ್ತೆ. ಈ ರೀತಿ ಹಲವಾರು ಊರುಗಳಿಗೆ ಗಿಲ್ಲಿ ನಟ ಅವ್ರು ಹೋಗ್ತಾನೆ ಇರ್ತಾರೆ. ಪ್ರತಿ ದಿವಸ ಬಿಸಿ ಒಂದಲ್ಲ ಒಂದು ಈವೆಂಟ್ಸ್ ಗಳಲ್ಲಿ ಮುಂಚೆನೆ ಎಲ್ಲ ಡೇಟ್ಸ್ ಗಳನ್ನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿ ಅದರ ಪ್ರಕಾರ ಡೇಟ್ಗಳ ಪ್ರಕಾರ ಒಂದೊಂದು ಈವೆಂಟ್ ಗಳಿಗೆ ಪ್ರತಿ ದಿವಸ ಅಟೆಂಡ್ ಆಗ್ತಾ ಹೋಗ್ತಾರೆ. ಯಾವ ರೇಂಜಿಗೆ ಬ್ಯುಸಿ ಆಗಿದ್ದಾರೆ ನೀವೇ ನೋಡಬಹುದು. ಬಿಗ್ ಬಾಸ್ ಮುಗಿದು 4 ತಿಂಗಳು ಕಳೆದ್ರು ಕೂಡ ಬಿಗ್ ಬಾಸ್ ಗಿಲ್ಲಿ ಅಂತೂ ಇನ್ನ ಕೂಡ ಫ್ರೀ ಆಗೇ ಇಲ್ಲ. ಫುಲ್ ಈವೆಂಟ್ಸ್ ಗಳಲ್ಲೇ ಬಿಸಿ. ಪ್ರತಿ ದಿವಸ ಒಂದೊಂದು ಈವೆಂಟ್ಗೆ ಹೋಗ್ತಾರೆ. ಅಲ್ಲಿ ಜನಗಳನ್ನ ನೋಡಿ ಖುಷಿ ಪಡ್ತಾರೆ. ಪ್ರತಿ ಊರನ್ನು ಸಹ ಕವರ್ ಮಾಡಾಯ್ತು ಅನ್ಬೋದು. ಎಲ್ರಿಗೂ ಕೂಡ ಖುಷಿ ಆಯ್ತು. ಗಿಲ್ಲಿ ನಟನನ್ನ ನೋಡಿ ತುಂಬಾ ಚೆನ್ನಾಗಿ ಮೆಚ್ಕೊಂಡು ಇಷ್ಟಪಟ್ಟು ಬೆಸ್ಟ್ ವಿಶಸ್ ಅನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ಇಷ್ಟಪಡ್ತೀರಾ ಗಿಲ್ಲಿ ನಟನ, ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ತಪ್ಪದೆ ಕಮೆಂಟ್ ಮಾಡಿ.